ತಲೆ ಬಾಗ್ಲೇಬೇಕು. ಅವ್ರು ಕೊಟ್ಟಿರೋ ನಿರ್ಧಾರಕ್ಕೆ ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ನೀನ್ ಹೇಳಕ್ ಟ್ರಯಲ್ ಆಗ್ಬೇಕು ಅಷ್ಟೇ. ಈಗ ಬೇಲ್ ಮೇಲೆ ಅವ್ರೇನ್ ಇದ್ ಮಾಡಿದಾರ ಅದಕ್ಕೆ ಹೌದೌದು ಹೌದು ಅಷ್ಟು ನಾವೇ ಹೇಳಿದ್ದು. ಅಲ್ಲ ನೋಡಿದಾಗ ಏನ್ ಅನಿಸ್ತು ನಿಮಗೆ? ಬೇಗ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ, ಇಮಿಡಿಯೇಟ್ ಆಗಿ ಹೋಗಿ ಮನೆಯವ್ರಿಗೆ ಹೇಳಿದ್ರು, ಆ ಟೈಮಲ್ಲಿ ಏನು ಅನಿಸ್ತು? ಏನಿಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ. ಇಷ್ಟ ನೀನು ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಲಿ ಫಾರಿನ್ ಎಲ್ಲ ಹೋಗಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಏನ್ ಅನ್ಸುತ್ತೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವ್ ಹೆಂಗ್ ಹೇಳಕ್ ಆಗುತ್ತದು? ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿರೋದು, ಕಾನೂನಿಗೆ ಬಿಟ್ಟು. ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ. ಅದು ಕೋರ್ಟಿಗೆ ಅನ್ವಯಿಸುತ್ತೆ, ನನಗ್ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ, ಕೋರ್ಟಿಗೆ ಬಿಟ್ಟ ವಿಚಾರ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಇವತ್ತಿನ ತೀರ್ಪಿನ ಮೂಲಕ ನಿಮ್ಗೆ ನಂಬಿಕೆ ಬಂದಿದ್ಯಾ ಅಂತ? ತೀರ್ಪು ಬಂದಿದ್ಯಲ್ಲ? ಬಂದಿದೆ. ನಮಗ್ ಕೋರ್ಟ್ ಮೇಲೆ ನಂಬಿಕೆ ಇದೆ, ನಮಗೆ ಕಾನೂನ್ ಮೇಲೂ ನಂಬಿಕೆ ಇದೆ. ಯಾವತ್ತು ನಾವು ಅದನ್ನೇ ಹೇಳ್ತಿರೋದು, ಮುಂದೂ ಅದನ್ನೇ ಹೇಳ್ತೀವಿ ಅಷ್ಟೇ. ಇವ್ರು ಹೊರಟಿದ್ರು, ನಮ್ಮನೆಯವ್ರು ಹೊರಟಿದ್ರು ಪೂಜೆಗೆ. ಇಲ್ಲ, ನಮ್ದು ಅಭಿಷೇಕಕ್ಕೆ ಕೊಟ್ಟಿದ್ವಿ, ಅದಕ್ಕೋಸ್ಕರ ಕೈ ಮುಗಿದ್ ಬರೋಣ ಅಂತ ಹೊರಟಿದ್ರು. ಮತ್ತೆ ನೀವು ಫೋನ್ ಮಾಡಿದಾಗ ನಮಗ್ ಗೊತ್ತಾಗಿದೆ, ಅಲ್ಲಿವರೆಗೂ ಗೊತ್ತಿಲ್ಲ. ಅಣ್ಣಾರು ಹೇಳಿದ್ರು ಈ ವಾರದಲ್ಲೇ ಆಗತ್ತೆ ಅಂತ, ನಮಗೂ ಗೊತ್ತಿಲ್ಲ ಅಷ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.